ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಮತ್ತೆ ಗಾಯ್ಸ್, ಇವತ್ತೇನು ಬ್ಲಾಗ್ ಅಂತ ಅಂದರೆ ಸುಮ್ಮನೆ ಒಂದು ರ್ಯಾಂಡಮ್ ಬ್ಲಾಗ್ ಥರ ಮಾಡೋಣ ಅಂತ. ಇವತ್ತು ಸಂಡೇ, ಇವತ್ತು ಮನೇಲಿದ್ದೀನಿ. ನನ್ನ ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅಂದರೆ ಸಂಡೇ ಕಾಲೇಜಲ್ಲೆಲ್ಲ, ಕಾಲೇಜಲ್ಲಿದ್ದರೆ ಆಗುತ್ತೆ, ಕಾಲೇಜ್ಗೆ ಹೋಗಿ ಬರೋದು ಸಂಜೆ ಆಗುತ್ತೆ, ಅದೆಲ್ಲ ಏನಾಗಲ್ಲ. ಅದಕ್ಕೆ ಸಂಡೇ ಇವತ್ತು ನಾನು ಮನೇಲಿದ್ದಾಗ ಏನೇನು ಮಾಡ್ತಿದ್ದೆಲ್ಲ ತೋರಿಸ್ತೀನಿ. ನಾನು ಪೆಟ್ಗಳು ತೋರಿಸ್ತೀನಿ. ನನ್ನ ಪೆಟ್ಸು ಅಷ್ಟೇ ಐತೆ, ಸ್ವಲ್ಪ ದೊಡ್ಡದಾಗಿರುತ್ತೆ, ಅದೆಲ್ಲ ತೋರಿಸ್ತೀನಿ ಇವತ್ತು ಹೆಂಗಿರುತ್ತೆ ಅಂತ. ಇವಾಗ ಟೈಮ್ ಆಗಲಿ 10:30 ಆಯಿತು. ಇವಾಗೇನೋ ತಿಂಡಿ ಆಗೈತು, ಸಂಡೇ ಅಲ್ವಾ ಸ್ಪೆಷಲ್, ಅದಕ್ಕೆ ಬಿರಿಯಾನಿ ಮಾಡೋ ಮನೆಯಲ್ಲಿ. ಇವಾಗ ಬಿರಿಯಾನಿ ನೈಟ್ ಮಧ್ಯಾಹ್ನಕ್ಕೆ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ, ಚಿಕನ್ ಗ್ರೇವಿ ಏನೋ ಮಾಡ್ತಾರೆ ನೋಡಿ. ಇವಾಗ ಇದು ತಿನ್ನಬೇಕು, ಬಿರಿಯಾನಿ ಮಾಡೋರೆ. ಇಷ್ಟೊತ್ತಾದಮೇಲೆ ತಿಂಡಿ ಕೊಟ್ಟವ್ರೆ ನೋಡಿ. ಬನ್ನಿ ತಿನ್ಬೇಕು, ಈಗ ತಿನ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಮತ್ತೆ. ಅಷ್ಟೇ ಊಟ ಮಾಡ್ತಿದ್ದೆ. ನಮ್ಮ ಸಿರಿ ನೋಡಿರಿ, ನಮ್ಮ ಸಿರಿ ಚಿಕನ್ ಮಟನ್ ಇದ್ದಾಗ ಮಾತ್ರ ಕರೆಕ್ಟಾಗಿ ತಿಂದಿರ್ತಾಳೆ ನೋಡಿ. ತೋರಿಸ್ತೀನಿ ಈಗ. ಇಲ್ಲೇ ಮುಂದೆನೇ ಕುಂತ್ಕೊಂಡಿರ್ತಾಳೆ ನೋಡಿ, ತಟ್ಟೆ ಇರೈತೆ, ಇಲ್ಲೇ ಕುತ್ಕೊಂಡಿರ್ತಾಳೆ. ಅವಳಿಗೆ ಪೀಸ್ ಮಾತ್ರ ಹಾಕ್ಬೇಕು, ಅವಳಿಗೆ ರೈಸ್ ಹಾಕಿದ್ರೆ ತಿನ್ನಲ್ಲ ಗೈಸ್. ನೋಡಿರಿ, ಇವಳೇ ನಮ್ಮ ಸಿರಿ. ನೋಡ್ತೀರಾ ಮುಂಚೆ ಹಳೆ ಬ್ಲಾಗಲ್ಲೆಲ್ಲ ನಮ್ಮ ಸಿರಿನ. ಈಗ ಚಿಕನ್ ಮಾತ್ರ ಇಲ್ಲೇ ಕುಂತವಳೆ. ಇಲ್ಲಾಂದರೆ ಬರೀ ಮೊಟ್ಟೆ ಹಾಲು ಅಷ್ಟೇ ಕುಡಿಯೋದು ಅವಳು. ಮೊಟ್ಟೆ ತಿಂತಾಳೆ, ಹಾಲು ಕುಡಿತಾಳೆ, ಬಿಸ್ಕೆಟ್ ತಿಂತಾಳೆ ಗೈಸ್. ನೋಡಿರಿ. ಮತ್ತು ಗಾಯ್ಸ್, ಊಟ ಎಲ್ಲ ಆಯಿತು. ಇವಾಗ ನನ್ನ ಕ್ಯಾಲಿ ತೋರಿಸ್ತೀನಿ. ನನ್ನ ಕ್ಯಾಲಿ ಅಂದರೆ ಇಗ್ವಾನ ಅಂತ ಅಂದರೆ ಯಾವುದು ಗೊತ್ತಾ, ತೋರಿಸ್ತೀನಿ ನೋಡಿರಿ. ಇದೇನೆ, ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಇದ್ರ ಹೆಸರು ಇಗ್ವಾನ ಅಂತ. ಮತ್ತು ಇದನ್ನ ಹಂಗೆ ಸಾಕಂಗಿಲ್ಲ ಗೈಸ್, ಇದಕ್ಕೆ ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಇದ್ರೆ ಮಾತ್ರ ಸಾಕ್ಬೇಕು. ಇದನ್ನ ಹಂಗೆ ಸಾಕಿದ್ರೆ ಫಾರೆಸ್ಟ್ ಅವ್ರು ಬರ್ತಾರೆ, ಸೀಸ್ ಮಾಡ್ತಾರೆ, ಫೈನ್ ಹಾಕ್ತಾರೆ, ಎಲ್ಲ ಆಗುತ್ತೆ. ಅದಕ್ಕೆ ಇದನ್ನು ಲೈಸೆನ್ಸ್ ಇಟ್ಕೊಂಡು ಸಾಕಬೇಕು. ಇವಾಗ ನೋಡ್ರಿ, ಇದಕ್ಕೆ ಇದು ಕ್ರೇಟ್ ಎಲ್ಲ ಫುಲ್ ಗಲೀಜಾಗೈತೆ, ಕ್ರೇಟ್ ವಾಶ್ ಮಾಡಬೇಕು. ಅದಕ್ಕೆ ಊಟ ಸೊಪ್ಪು ಹಾಕ್ಬೇಕು ಇದಕ್ಕೆ. ಮತ್ತು ತುಂಬ ಜನ ಫಸ್ಟ್ ಟೈಮ್ ನೋಡ್ತಿರಲ್ಲ, ಏನು ಅನ್ಕೊತೀರಾ, ನೋಡಿ ಫುಲ್ ಎದ್ರುಕೊಂತೀರಾ. ಮತ್ತು ಇದೇ ಅನ್ಕೊಂತೀರ, ಇದು ಹುಳ ತಿನ್ನುತ್ತೆ ಆ ಥರ ಎಲ್ಲ ಅಂದ್ಕೊತೀರ. ಅದೇ ಇದು ಪ್ಯೂರ್ ವೆಜ್. ಇದು ಏನಂದರೆ ಈ ಸೊಪ್ಪೆಲ್ಲ ತಿನ್ನುತ್ತೆ, ತರಕಾರಿಗೆಲ್ಲ ಹಾಕ್ತೀವಲ್ಲ, ಆ ಸೊಪ್ಪುಗಳನ್ನ ತಿನ್ನುತ್ತಿದ್ದು. ಈಗ ಇದಕ್ಕೆ ಸೊಪ್ಪು ಹಾಕಬೇಕು. ಮತ್ತು ಇದು ಕ್ರೇಟ್ ಅಂದರೆ ಟ್ರೇ ಅಂತ, ಟ್ರೇ ಕ್ಲೀನ್ ಮಾಡಬೇಕು. ಮಾಡಿಬಿಟ್ಟು ನೆಕ್ಸ್ಟು ತೋರಿಸ್ತೀನಿ ಗಾಯ್ಸ್. ಈಗ ಸೊಪ್ಪೆಲ್ಲ ಕಟ್ ಮಾಡಿದೆ ನೋಡಿರಿ. ಆಗಲೇ ವೀಡಿಯೋ ನೋಡ್ತೀರಾ. ಇದರಲ್ಲಿ ಈಗ ಯಾವುದದು ಪಾಲಕು, ಮೆಂತ್ಯ, ಕೊತ್ತಂಬರಿ ಸೊಪ್ಪು, 3 ಸೊಪ್ಪನ್ನ ಕಟ್ ಮಾಡಿದ್ದೀನಿ. ಇದು 1 ಟೈಮ್ಗೆ ಆಗುತ್ತೆ. ಈಗ ಇದರಲ್ಲಿ ನೀರು ಹಾಕ್ತೀನಿ. ಮತ್ತು ನಮ್ಮ ಸಿರಿ ತೋರಿಸ್ತೀನಿ ರೀ ನೋಡಿ. ಎದುರಿಗೆ ಬಂದೊಡನೆ ಅವಳೇ ನಮ್ಮ ಸಿರಿ. ಇವಾಗ ಇದಕ್ಕೆ ನಮ್ಮ ಕ್ಯಾಲಿಗೆ ಊಟ ಹಾಕೋಣ. ಈಗ ನೋಡ್ರಿ, ಇದಿಲ್ಲೇ ಕೂತ್ಕೊಂಡೈತೆ, ಊಟ ಕೊಡು ಅಂತ ನೋಡ್ರಿ. ಕೊಡು ಅಂತ ಐತೆ. ಈಗ ಫುಲ್ ಖುಷಿ ಆಗಿದೆ, ಹಿಂಗೆ ತಲೆ ಆಡಿಸುತ್ತೆ ಗೈಸ್. ಮತ್ತು ಇದ್ರ ಬಗ್ಗೆ ತಿಳ್ಕೊಂಡು ತುಂಬ ಇರುತ್ತೆ, ಸುಮ್ಮನೆ ಸಾಕೋದಲ್ಲ ಇದು ಖುಷಿಯಾದ ತಲೆ ಅಲ್ಲಾಡಿಸುತ್ತೆ. ಫುಲ್ ಒಂಥರ ಫುಲ್ ಕೋಪ ತಲೆ ಅಲ್ಲಾಡಿಸುತ್ತೆ, ಎಲ್ಲದಕ್ಕೂ ತಲೆ ಅಲ್ಲಾಡಿಸುತ್ತೆ. ಅದು ಅಲ್ಲಾಡಿಸುತ್ತಾರೆ, ಹಿಂಗೆ ಅಲ್ಲಾಡಿಸುತ್ತೆ. ಅದ್ರಲ್ಲಿ ನೋಡ್ಕೊಬೇಕು ಅದು ಯಾವ ಥರ ಅಂತ. ಮತ್ತು ಗೈಸ್, ತುಂಬ ಜನ ಏನು ಮಾಡ್ತಾರೆ ಅಂದರೆ ಶೋಕಿ ಮಾಡೋಕ್ಕಂತ ಸಾಕ್ತಾರೆ. ಆ ಥರ ಎಲ್ಲ ಸಾಕಬೇಡ್ರಿ. ಈಗ ನಾನು ಸಾಕಿದ್ದೀನಲ್ವಾ, ಈಗ ಇವನೇನು ಸಾಕೋದು, ನಾನು ಸಾಕ್ತೀನಿ ಅಂತ ಅಷ್ಟೇ ಅಲ್ವಾ ದುಡ್ಡು ಅಂತ ತಂದು ಸಾಕ್ತಾರೆ. ಅದೊಂದು ಗೈಸ್ ಫ್ಯಾಷನ್ ಅನ್ನೋದು ಇರುತ್ತಲ್ಲ, ಕ್ರೇಜ್ ಅನ್ನೋದು ಬಂದಾಗ ನೀಟಾಗಿ ಅದ್ರ ಬಗ್ಗೆ ತಿಳ್ಕೊಂಡು ತರ್ತಾರೆ. ಸುಮ್ಮನೆ ಈಗ ದುಡ್ಡಿರೋರು ಮತ್ತು ಶೋಕಿ ಮಾಡೋಕ್ಕಂತ ತರ್ತಾರೆ, ನೀಟಾಗಿ ನೋಡ್ಕೊಳ್ಳಲ್ಲ, ನೀಟಾಗಿ ಮೇಂಟೈನ್ ಮಾಡಲ್ಲ, ನೀಟಾಗಿ ಅದಕ್ಕೆ ಊಟ ಹಾಕಲ್ಲ, ಅದ್ರ ಬಗ್ಗೆ ತಿಳ್ಕೊಂಡೇ ಇರಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೆ ತಂದು ಸಾಯಿಸ್ತಾರೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ನೀವೇ ನೋಡ್ತೀರ ನೀವೇ. ಈಗ ತುಂಬ ಮನೆಗಳು ನಾಯಿಗಳು ಸಾಕಿರ್ತಾರೆ. ಈಗ ಸೇಮ್ ನಾಯಿಗಳೇನೆ ಈಗ ಒಂದೊಂದು ಮನೇಲಿ ಎಷ್ಟು ಜನ ಸಾಕಿರ್ತಾರೆ. ಈಗ ಅದೇ ಥರ ಇನ್ನೊಂದು ಮನೆಯಲ್ಲಿ ಹಿಂಗೆ ಸಾಕಿರ್ತಾರೆ, ತುಂಬ ಅಂದರೆ ನೀಟಾಗಿ ನೋಡ್ಕೊತಿರಲ್ಲ. ಅದೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ನೀಟಾಗಿ ಪ್ರೀತಿಯನ್ನು ಸಾಕಂಗಿಲ್ಲ ತಂದು ಸಾಕ್ರಿ. ಯಾಕಂದ್ರೆ ಅದು ಒಂಥರ ಜೀವ ಅದನ್ನು, ಅದಕ್ಕೇನೆ ಗಾಯ್ಸ್, ಹಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ನೋಡಿರಿ, ಈಗ ಊಟ ಹಾಕಿದ್ದೀನಿ. ಈಗ ಆಮೇಲೆ ಬಂದು ತಿನ್ನುತ್ತದು. ಆಮೇಲೆ ತಿನ್ಬೇಕಾದ್ರೆ ಮತ್ತೆ ತೋರಿಸ್ತೀನಿ. ಮತ್ತು ಈಗ ನಮ್ಮ ಮನೆಯಲ್ಲಿ ಸ್ಪೈಡರ್ ಐತೆ, ನಿಮ್ಗೆ ಗೊತ್ತಲ್ವಾ, ನನ್ನ ಹತ್ರ ಸ್ಪೈಡರ್ ಐತೆ. ಸ್ಪೈಡರ್ ಜೊತೆ ನನಗೆ ಇನ್ನೊಂದು ಗೆಸ್ಟ್ ಐತೆ. ಅದೀಗ ಕೇಜಲ್ಲಿ ಐತೆ, ತೋರಿಸ್ತೀನಿ. ಅದೇ ಅದು ನನಗೆ ಕೇಜಿಂದ ಆಚೆ ತಗೊಬಿಟ್ಟು ತೋರಿಸ್ತೀನಿ. ಅದನ್ನು ನಿಮಗೆ ಕೈ ಮೇಲೆ ಇಟ್ಕೊಂಡು ತೋರಿಸ್ತೀನಿ. ಮತ್ತು ಗಾಯ್ಸ್, ಇಲ್ಲಿ ನೋಡಿ ಏನಿದೆ ಅಂತ. ಇದು ಲವ್ ಬರ್ಡ್, ನಿಮಗೆಲ್ಲ ಗೊತ್ತಿರುತ್ತೆ. ಇದು ಇನ್ನೂ ಚಿಕ್ಕ ಮರಿ. ಇದನ್ನು ತಂದಿರೋ ಒಂದೇನೆ. ಏನಕ್ಕಂತಂದರೆ ಇದು ಹ್ಯಾಂಡ್ ಟ್ರೈನಿಂಗ್ ಕೊಡೋಕ್ಕೆ ಇದಕ್ಕೆ ನಾನು. ಅಂದರೆ ಯಾವ ಥರ ಅಂದರೆ ಈಗ ಇದಕ್ಕೆ ನಾನು ಕೇಜ್ಗೆ ಬಿಡೋಲ್ಲ ಇದನ್ನು. ಅಂದರೆ ಯಾವ ನಿಮ್ಗೆ ಆಚೆ ನೋಡ್ಕೊಂಡಿರುತ್ತೆ ಆ ಥರ. ನನ್ನ ಹತ್ರ ಮುಂಚೆ ಒಂದು ಇತ್ತಿದ್ದು, ಇದು ಸೇಮ್ ಇದೇ ಥರ ಇತ್ತು ನೋಡೋಕ್ಕೆ. ಅದು ಯಾವ ಥರ ಅಂದರೆ ಅದು ನನ್ನ ಕೇಜಿಗೆ ಬಿಡ್ತಿರಲಿಲ್ಲ, ಸುಮ್ಮನೆ ಆರಾಮಾಗಿ ಆಚೆ ಓಡಾಡ್ಕೊಂಡಿರೋದು. ಅದು ಫುಲ್ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದು ಗೈಸ್. ಅದು ಆಮೇಲೆ ನಾನು ಸೀರೆ ಅದನ್ನೆಲ್ಲ ತೊಳ್ಬಿಟ್ಟಿದ್ದು ಆಚೆಗಡೆ.
ನೋಡಿ ನೋಡಿ ಇದ್ರದ್ದು ಇದು ಇಲ್ಲಿ ಬಿಡ್ತೀನಿ ನಾನು ಇದನ್ನು ನೋಡಿ. ಈ ಥರ ಆಚೆ ಕಡೆ ಓಡಾಡ್ಕೊಂಡಿರುತ್ತೆ ಹಿಂಗೆ, ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ ನೋಡಿ. ಈ ಥರ ಇದ್ರಲ್ಲಿ ಫುಡ್ ಇಟ್ಟಿದ್ದೀನಿ, ಈ ಥರ ಮಾಡಿದ್ದೀನಿ. ಇಲ್ಲಿ ಫುಡ್ಡು, ಇಲ್ಲಿ ನೀರು ಇಟ್ಟಿದ್ದೀನಿ, ಅದಲ್ಲೇ ಇರುತ್ತೆ ನೋಡಿ. ಓಡಾಡ್ಕೊಂಡಿದ್ದೀನಿ. ಚಿಕ್ಕ ಮರಿ ಇದು. ಅದಕ್ಕೆ ಇವಾಗ ಇದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಗೈಸ್. ಸ್ವಲ್ಪ ದಿನದಲ್ಲಿ ಇದು ರೆಡಿ ಆಗುತ್ತೆ ನೋಡ್ರಿ. ಇಲ್ಲಿ ಇದೇನು ಸ್ವಲ್ಪ ರೂಢಿ ಆಗಬೇಕು ಮರಿ. ಬಾ, ಎದುರುಕೊಳ್ಳುತ್ತೆ. ಮತ್ತು ತುಂಬ ಜನ ಅನ್ಕೊಂತೀರ ಇದೇನು ಒಂದೊಂದು ಸಾಕ್ಬಾರ್ದಲ್ವ, ಎರಡು ಸಾಕ್ಬೇಕಲ್ವಾ, ಪೇರ್ ಇರಬೇಕು, ಇಲ್ಲ ಸತ್ತೋಗುತ್ತೆ ಅಂತ ಅನ್ಕೊಂತೀರ. ಇನ್ನೊಂದೇನಂದರೆ ಇದರಲ್ಲಿ ನಾವು ಕೊಡ್ತಿರೋ ಟ್ರೈನಿಂಗ್ ಇದು ನಾನು ಮಾಡ್ತಿರೋದು ಈಗ. ಟ್ರೈನಿಂಗ್ ಅಂದರೆ ಯಾವ ಥರ ಅಂದರೆ ಅದು ಒಂದಿದ್ರೆ ನೀಟಾಗಿ ಕಲಿಯುತ್ತೆ. ಎರಡು ಇತ್ತು ಅಂದರೆ ಏನಾಗುತ್ತೆ, ಎರಡು ಪೇರ್ ಆಗುತ್ತೆ, ನೀಟಾಗಿ ಕಲಿಯೋಕ್ಕಾಗಲ್ಲ. ಒಂದಿತ್ತು ಅಂದರೆ ಏನಾಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಯಾಕಂದ್ರೆ ನಾನು ಅದನ್ನ ಆಚೆ ಬಿಟ್ಟಿರ್ತೀನಲ್ವಾ, ರೂಢಿ ಆಗುತ್ತೆ. ಆರಾಮಾಗಿ ಓಡಾಡ್ಕೊಂಡು ನಮ್ಮ ಸಿರಿ ಇರ್ತಾಳೆ, ಓಡಾಡ್ಕೊಂಡಿರುತ್ತೆ ನೋಡ್ರಿ. ಹೌದು, ಎಲ್ಲರಿಗೂ ಡೌಟ್ ಬರುತ್ತೆ, ಬಂದೇ ಬರುತ್ತೆ, ಎರಡು ಇರಬೇಕಲ್ಲ ಸತ್ತೋಗುತ್ತೆ ಅಂತ. ಆದರೆ ವಿಷಯ ಈ ಥರ ಎರಡೆರಡು ಸಾಕ್ತಾರೆ ನೀಟಾಗಿ ಅದು ಟ್ರೈನ್ ಆಗಲ್ಲ. ಟ್ರೈನ್ ಮಾಡಬೇಕಂದ್ರೆ ನೀಟಾಗಿ ಅದನ್ನು ಒಂದೊಂದು ಇಟ್ಕೊಂಡು ಸಾಕಬೇಕು. ಮತ್ತು ಸ್ವಲ್ಪ ವರ್ಕ್ ಆಯ್ತು ನನಗೆ, ವರ್ಕ್ ಮುಗಿಸ್ಬಿಟ್ಟು ಸಿಗ್ತೀನಿ. ನಾನು ಸ್ವಲ್ಪ ರೆಕಾರ್ಡೆಲ್ಲ ಬರೀಬೇಕು, ಸಂಡೇ ಅಲ್ವಾ, ಸೊ ಸ್ವಲ್ಪ ಜಾಸ್ತಿ ಐತೆ. ಯಾಕಂದರೆ ತೋರಿಸ್ಬೇಕಲ್ಲ ನಾಳೆ ನಾಡ್ದೆಲ್ಲ ರೆಕಾರ್ಡ್ಗಳನ್ನ. ಅದಕ್ಕೆ ಬರೆದ್ಬಿಟ್ಟು ಅದೊಂದು ಅವರ್ ಆಗುತ್ತೆ ಬರೆಯೋಷ್ಟರಲ್ಲಿ. 1 ಅವರ್ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ. 1 hour later. ಇವಾಗ ಬರೆಯೋದು ಮುಗಿಸ್ತೆ ಗೈಸ್. ಇವಾಗ ಬರೆಯೋದು ಮುಗಿಸ್ಬಿಟ್ಟು ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಅಲ್ಲಿ ನೋಡ್ಬೇಕು. ಇಲ್ಲಿ ನೋಡ್ರಿ, ಇದನ್ನು ಊಟನೇ ಮಾಡಿಲ್ಲ. ಅದು ಕೆಳಗಡೆ ಇಳಿದು ಬಂದಾಗ ತಿನ್ನುತ್ತೆ ಊಟ. ಇವಾಗಿನ ಊಟ ಮಾಡಿಲ್ಲ, ಆಮೇಲೆ ಊಟ ಮಾಡುತ್ತೆ ನೋಡ್ರಿ. ಹ್ಞೂ ಅಂತೈತೆ, ಊಟ ಮಾಡಿಲ್ಲ ಅಂತೈತೆ. ಊಟ ಮಾಡಿದೆ ಗೈಸ್. ಆದಮೇಲೆ ಇದು ನೋಡ್ರಿ, ಇದು ಇಲ್ಲೇ ಬಿಟ್ಟಿದ್ದೆ, ಇದು ಇಲ್ಲೇ ಐತೆ, ಆರಾಮಾಗೈತಿ. ಇದು ನಾನು ಸ್ಪೈಡರ್ ತೋರಿಸ್ತೀನಿ, ಅದು ಆಮೇಲೆ ತೋರಿಸ್ತೀನಿ, ಇವಾಗಲ್ಲ. ಊಟ ಮಾಡೋದು ತೋರಿಸ್ತೀನಿ. ಇದು ನಮ್ಮ ಮನೆ ಸೇಮ್ ಇದೇ ಥರನೇ. ನಮ್ಮದು ಹಿಂದೆ ಮುಂದೆ ಮನೆ, 2 ಮನೆ ಐತೆ. ನಾನು ಯಾವುದು ಮನೇಲಿರೋದು ಹಿಂದೆ ಕಡೆ ಮನೆಯಲ್ಲಿ. ಇದು ನಮ್ಮದು ಇನ್ನೊಂದು ಮನೆ, ಇದು ಮುಂದೆ ಕಡೆ. ಇದು ಅಷ್ಟೇ ಗೈಸ್. ಊಟ ಮಾಡಿಬಿಟ್ಟು ಸಿಗ್ತೀನಿ. ಆಗಲೇ ಏನು ಹೇಳಿದೆ ಬೆಳಿಗ್ಗೆ, ಇವಾಗ ಸೇಮ್ ರಿಪೀಟು. ನಮ್ಮ ಸಿರಿಲ್ ಆಗಲೇ ಕೂತ್ಕೊಂಡವಳೆ, ನನಗೂ ಕೊಡೋಣ ಅಂತ. ನೋಡಿ, ಇಲ್ಲಿ ಪ್ಲೇಟ್ ಇಟ್ಕೊಂಡು ಕೂತ್ಕೊಂಡವಳೆ. ಇವಾಗ ಇದನ್ನು ನಾನು ನಮ್ಮ ಸಿರಿ ಇಬ್ಬರು ತಿನ್ಬೇಕು ಗೈಸ್, ನಾನು ಬಿಡಲ್ಲ. ಅವಳು ಶೇರ್ ಕೇಳ್ತಾಳೆ, ನಮ್ಮ ಸಿರಿನು. ಅದಕ್ಕೆ ಇದು ಹಾಕೊಂಡ್ರೆ ನನಗೆ ನಮ್ಮ ಸಿರಿಗೆ ಇಬ್ಬರು ಶೇರ್ ಮಾಡ್ಕೊಂಡು ತಿಂತೀವಿ ಗಾಯ್ಸ್. ಮಿಲ್ಲಿಗೆ ಹೋಗೋಣ ಅಂತ ಆಚೆ ಬಂದೆ, ಮರ್ತ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ಇಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ ನೋಡಿರಿ. ಮಿಲ್ಗೆ ಹೋಗ್ಬೇಕು, ಇಲ್ಲಿ ಇಟ್ಕೊಂಡಿದ್ದೀನಿ ಗಾಡಿನಲ್ಲಿ ರಾಗಿ ಮತ್ತು ಜೋಳ. ಮಿಲ್ಗೆ ಹೋಗ್ಬೇಕು. ಮತ್ತು ಅಲ್ಲಿ ನನ್ನ ಫ್ರೆಂಡ್ ಬರ್ತಾವನೆ, ಹಂಗೆ ಅವನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. ನನ್ನ ಕಾಲೇಜ್ ಫ್ರೆಂಡು ಅವನು ಬರ್ತಾವನೆ. ಮತ್ತು ಮಿಲ್ಗೆ ಹೋಗ್ಬಿಟ್ಟು ಬರ್ತೀನಿ ಗಾಯ್ಸ್. ಈಗ ಮಿಲ್ ಹಾಕ್ಸ್ಕೊಂಡೆ, ಮಿಲ್ಲಿಗೆ ಹೋಗಿ ನೋಡ್ರಿ ನನ್ನ ಫ್ರೆಂಡ್ ಬಂದವನೆ. ಮುರಳಿ, ಹಳೆ ಬ್ಲಾಗಲ್ಲಿ ನೋಡಿರ್ತೀರಾ. ಏನಾರು ಹೇಳೋ, ಏನು ಹೇಳೋ. ಹಾಂ, ಇವಾಗ ಸುಮ್ಮನೆ ಬಂದ್ವಿ ಓಡಾಡೋಕ್ಕೆ. ಇವಾಗ ಕೆಫೆಗೆ ಹೋಗಬೇಕು, ಏನಾರು ತಿನ್ನೋಣ ಅಂತ ಕೆಫೆಗೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಗಾಯ್ಸ್. ಮತ್ತೆ ಆಗಲೇ ಕತ್ಲಾಗ್ತೈತೆ. ಇನ್ನೂ ನಿಮ್ಗಿನ್ನ ನನ್ನ ಸ್ಪೈಡರ್ ತೋರಿಸ್ಬೇಕು ಗಾಯ್ಸ್. ಇವಾಗ ಅಲ್ಲಿಂದ ಕೆಫೆಯಿಂದ ಬಂದು ಮನೆಗೆ ಸ್ವಲ್ಪ ಏನಾರು ತಿನ್ಕೊಂಡು ಬಂದ್ವಿ. ತಿನ್ಬಿಟ್ಟು ಈಗ ಮನೆಗೆ ಬಂದ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಬಂದ, ಇಲ್ಲೇ ಊಟ ಮಾಡ್ಕೊಂಡಿದ್ರು. ಇವಾಗ ಹೋದ ಗಾಯ್ಸ್. ಇವಾಗ ನಾನು ಬಿಟ್ಬಿಟ್ಟು ಬಂದಿದ್ದೀನಿ. ಇವಾಗ ನಿಮಗೆ ನಾನು ಸ್ಪೈಡರ್ ತೋರಿಸ್ತೀನಿ. ನಾನು ಲಾಸ್ಟ್ ತೋರಿಸಿದ್ದು ಯಾವಾಗ ಅಂತ ಅಂದರೆ ಅದೇನೋ ಚಿಕ್ಕ ಮರಿ ಇತ್ತು. ಇಲ್ಲ, ಅದಾದಮೇಲೆ ತೋರಿಸಿದ್ದೀನಿ ಅನಿಸುತ್ತೆ. ನಾನು ಸರಿ ನಾನು ಬ್ಲಾಗ್ ಮಾಡಿದ್ದೆ ಗೊತ್ತಾ, ನಂದು ಚಿಕ್ಕ ಸ್ಪೈಡರು. ಒಂದ್ಸರಿ ತಂದಾಗ ಸತ್ತೋಗಿತ್ತು ಗೊತ್ತಾ ಗೈಸ್, ನೆನಪಿಸ್ಕೊಂಡು ನೋಡಿದರೆ. ಆ ಸತ್ತೋಗಿತ್ತು, ಓಪನ್ ಮಾಡಿದಾಗ ಮತ್ತೆ ಹೊಸ್ತು ತರಿಸ್ಕೊಂಡಲ್ಲ. ಮತ್ತೆ 1 ವಾರ ಬಿಟ್ಕೊಂಡು ಮತ್ತೆ ಬಂತಲ್ಲ, ಅದೀಗ ದೊಡ್ಡದಾಗೈತೆ. ಅದು ತೋರಿಸ್ತೀನಿ ರೀ, ಅದು ಹೆಂಗೈತೆ ಅಂತ. ನನ್ನ ಹತ್ರ ಸ್ಪೈಡರು ಮೆಕ್ಸಿಕನ್ ರೆಡ್ ರಂಪ್ ಅಂತ ಬರುತ್ತೆ, ಮೆಕ್ಸಿಕನ್ ರೆಡ್ ರಂಪ್ ಅಂತ. ಅದು ತೋರಿಸ್ತೀನಿ ರೀ. ಇದೆ ನೋಡ್ರಿ, ಎಷ್ಟು ದೊಡ್ಡದಾಗೈತೆ ಅಂತ ನೋಡ್ರಿ. ನೋಡಿ ಗೈಸ್, ಇದೇ ಸ್ಪೈಡರ್ ಇರಿ, ಅದು ಮೂವ್ ಮಾಡ್ತೀನಿ ನೋಡ್ರಿ. ನೋಡಿ ಗೈಸ್, ಇದೇನೆ ತಂದಾಗ ಎಷ್ಟು ಚಿಕ್ತಿತ್ತು ನೋಡಿ. ಇದನ್ನ ದೊಡ್ಡದಾಗುತ್ತೆ, ತುಂಬ ದೊಡ್ಡದಾಗುತ್ತೆ. ಇದನ್ನ ಮರಿ ಅಲ್ಲ, ಒಂಥರ ಸೆಮಿ ಅಡಲ್ಟ್ ಇದು. ಈಗ ಗೈಸ್ ಮೂವ್ ಮಾಡ್ತೀನಿ, ಗೊತ್ತಾಗುತ್ತೆ ನೋಡಿ. ಮತ್ತು ಇದು ಗೈಸ್, ಇದು ಏನು ಮಾಡಲ್ಲ. ಇದು ನೋಡಿದವರೆಲ್ಲ ತುಂಬ ಹೆದರ್ಕೋತಾರೆ, ಆದರೆ ಇದೇನು ಮಾಡಲ್ಲ. ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಹಂಗೆ ಇದು. ನಾವು ನೀಟಾಗಿ ನೋಡಿಕೊಂಡ್ರೆ ನೀಟಾಗಿರುತ್ತೆ. ನಾವೇನೋ ಅದಕ್ಕೆ ಹಿಂಸೆ ಕೊಟ್ಟರೆ ಅದು ಕಚ್ಚುತ್ತೆ, ಅದಕ್ಕೂ ಕಚ್ಚುತ್ತೆ ಗೈಸ್. ಅದು ಕಚ್ಚೋದಂದರೆ ಹೊಟ್ಟೆ ಹತ್ರ ಒಂದು ಇದೈತೆ ಕೂದಲು, ಹೊಟ್ಟೆ ಮೇಲೆ ಕೂದಲು ಐತಲ್ಲ, ಆ ಕೂದಲು ತಕ್ಕೊಂಡು ಬಾಯಲ್ಲಿ ಗನ್ನಲ್ಲಿ ಬುಲೆಟ್ ಫೈರ್ ಮಾಡ್ತೀವಲ್ಲ ಹಿಂಗೆ, ಆ ಥರ ಹಿಂಗೆ ಟಕ್ ಅಂತ ಬಿಡುತ್ತೆ ಹಿಂಗೆ ಅದನ್ನು ಕೂದಲನ್ನು. ಅದು ನಮ್ಗೆ ಒಂಥರ ಅಲರ್ಜಿ ಥರ ಆಗುತ್ತೆ. ಜಾಸ್ತಿ ಕೆಣಕಬಾರ್ದು ಅದನ್ನು. ನೋಡಿ ಗೈಸ್ ಹೆಂಗೈತೆ ಅಂತ. ಇನ್ನೂ ತುಂಬ ದೊಡ್ಡದಾಗುತ್ತೆ ಇದು. ಇಲ್ಲಿ ತೋರಿಸ್ತೀನಿ ನೋಡಿರಿ. ಇವಾಗ ಇದಕ್ಕೆ ಎಷ್ಟು ಆಯಿತು, ಒಂದು 4-5 ತಿಂಗಳು ಮೇಲೆ ಆಗೈತಿ ಇದಕ್ಕೆ ಏಜು.
4-5 ತಿಂಗಳು ಹಿಂಗಾಗೈತೆ. ಇದು ಮತ್ತು ಇದು ಮೊನ್ನೆನ ಶೆಡ್ಡಿಂಗ್ ಆಗೈತೆ ನೋಡಿ. ಇದು ಮೊನ್ನೆನ ಶೆಡ್ಡಿಂಗ್ ಆಗೈತೆ. ಶೆಡ್ಡಿಂಗ್ ಆಗೋದಂದರೆ ಒಂಥರ ಪೊರೆ ಬಿಡುತ್ತಲ್ಲ ಅದು ಆ ಥರ ಇದು ನೋಡಿ ಗೈಸ್. ಕಾಣಿಸುತ್ತಾ? ಹಿಂಗೆ ತೋರಿಸ್ತೀನಿ ರೀ. ಇದ್ರದ್ದು ಎನ್ಕ್ಲೋಜರ್ ಇದು ಸಾಕು. ಈ ಥರ ಚಿಕ್ಕದಿದ್ದರೆ ಇದ್ರದ್ದು ಮನೆ ಒಳಗಡೆ ಇರೋದು ಕೋಕೋ ಪೀಟು. ಮತ್ತು ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕು. ನನ್ನ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ರೀಲ್ ಪೋಸ್ಟ್ ಮಾಡಿದ್ದೆ ಸ್ವಲ್ಪ ದಿನದ ಮುಂಚೆ. ಅದು ಯಾವ ಥರ ಅಂದರೆ ಒಂದು ದೆವ್ವ ಇದೆ ಅಂತ ಹೇಳೋದು. ಆಮೇಲೆ ಒಂದು ಗೊಂಬೆ ಬಂದು ಡ್ಯಾನ್ಸ್ ಆಡುತ್ತೆ ಗೈಸ್. ಅದು ನನ್ನ ಇನ್ಸ್ಟಾಗ್ರಾಮ್ ಫಸ್ಟ್ ನಾನು ಕ್ರಿಯೇಟ್ ಮಾಡಿದ್ದು ಯಾವಾಗ ಚಿಕ್ಕ ಹುಡುಗಿಯರ ಕ್ರಿಯೇಟ್ ಮಾಡಿದ್ದು. ಅವಾಗಿಂದ ನಾನು ಪೋಸ್ಟ್ ಮಾಡೋ ರೀಲ್ಸ್ಗೆ ಇದೇ ಫಸ್ಟು. ಅಷ್ಟು ಲೈಕ್ 1 ಮಿಲಿಯನ್ ವ್ಯೂಸ್ ಹೋಗೈತೆ. 1 ಮಿಲಿಯನ್ ವ್ಯೂಸು, 60K ದಾಟೈತೆ ಲೈಕ್ಸು. 60K ಲೈಕ್ಸು ಎಲ್ಲ ಬಂದೈತೆ ಗೈಸ್. ಶೇರು, ಕಮೆಂಟು ಎಲ್ಲ ಬೇಕಾದಷ್ಟು ಐತೆ. ತುಂಬ ಸಪೋರ್ಟ್ ಮಾಡಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತೀರಿ ಗೈಸ್. ತುಂಬ ಖುಷಿ ಆಗುತ್ತೆ ಆ ಥರ ನೋಡಿದಾಗ. ನಂದು ಅದೇ ಫಸ್ಟ್ ರೀಲು. ನಂದದು ಅವಾಗ ಪೋಸ್ಟ್ ಮಾಡಿದಾಗಿಂದ ಈಗಲೂ ದಿನ ಲೈಕು ಫಾಲೋ ಎಲ್ಲ ಬರುತ್ತೆ. ನಾನು ದಿನ ಫಾಲೋವರ್ಸ್ ಇನ್ನೂ ಕಮ್ಮಿ ಅವರೇ. ಆದರೆ ನಾನು ಇವಾಗ ಇನ್ನೊಂದು 2 ಡೇಸ್ ನಾನು 1K ರೀಚ್ ಆಗುತ್ತೆ ಫಾಲೋವರ್ಸು. ಅದೆಷ್ಟು ನಾನು ಪೋಸ್ಟ್ ಮಾಡಿದಾಗ 533 ಜನನ ಇದ್ರು. ಅದನ್ನ ರೀಲ್ ಪೋಸ್ಟ್ ಮಾಡಿದಾಗ ಅದನ್ನು ರೀಲಿಂದನೇ ಇನ್ನು ಫುಲ್ ಆಗಿರೋದು. ಈಗ 980 ಆಗೋದು ಫಾಲೋವರ್ಸು. ಇನ್ನೊಂದು 2-3 ಡೇಸಲ್ಲಿ ಆಗ್ಬಿಡುತ್ತೆ 1K. ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ ರೀಲ್ ಸಖತ್ ವೈರಲ್ ಆಗುತ್ತೆ, ಚೆನ್ನಾಗಿ ಓಡಾಯ್ತು ರೀಲು. ನಾನು ನೆಕ್ಸ್ಟ್ ಹಂಗೆ ಅಪ್ಲೋಡ್ ಮಾಡ್ತಿರ್ತೀನಿ ಗೈಸ್, ಸಪೋರ್ಟ್ ಮಾಡಿ. ಮತ್ತು ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.